ಇವತ್ತಿನ ಈ ಪತ್ರಿಕಾಗೋಷ್ಠಿಯ ಕರೆದಿರುವಂಥ ಉದ್ದೇಶ ರಾಜಶೇಖರ್ ಅವರ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ನಾಗರಿಕ ವೇದಿಕೆಗೆ ಇನ್ನಷ್ಟು ಬಲವನ್ನು, ಇನ್ನಷ್ಟು ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಮಾಡಬೇಕಾಗಿರ್ತಕ್ಕಂಥ ದೃಷ್ಟಿಕೋನದಿಂದ ಇಡೀ ತಾಲೂಕಿನಾದ್ಯಂತ ಕೆಲವು ವಿಭಾಗಗಳನ್ನು ತೆರೀಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತಿನ ಸಭೆಯನ್ನು ಆಯೋಜನೆ ಮಾಡಬೇಕು. ಮುಖ್ಯವಾಗಿ ನಾಗರಿಕನಿಗೆ ಬೇಕಾಗಿರುವಂತಹ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದು ಸರ್ಕಾರದ ಆದ್ಯ ಕರ್ತವ್ಯ. ಆ ಸರ್ಕಾರ ಅದರಲ್ಲಿ ಎಡವಿರುವುದರಿಂದ ಅವರನ್ನು ಎಚ್ಚರಿಸುವಂಥ ಕೆಲಸವನ್ನು ಈ ನಾಗರಿಕ ವೇದಿಕೆಯಿಂದ ಮುಂಬರುವ ದಿನಗಳಲ್ಲಿ ಉಗ್ರವಾಗಿರ್ತಕ್ಕಂಥ ಹೋರಾಟ, ಚಳುವಳಿ, ಗೆರಾವು ಈ ಮುಖೇನ ಜಾಗೃತಿಯನ್ನು ಸೆಳೆದು ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕುವಂಥ ಕೆಲಸ ಕೂಡ ಈ ವೇದಿಕೆಯಿಂದ ಮಾಡಲಾಗ್ತದೆ. ಒಂದು. ಎರಡನೇದು, ಕಾನೂನಾತ್ಮಕವಾಗಿ ಅವರೇ ವಕೀಲರಿರುವುದರಿಂದ ಯಾವುದೇ ಫೀಸ್ಗಳಿಲ್ಲದೆ ಸಾರ್ವಜನಿಕವಾಗಿರ್ತಕ್ಕಂಥ ಏನು ಸಮಸ್ಯೆಗಳಿದ್ದಾವೆ ಅದನ್ನು ನ್ಯಾಯಾಲಯದಲ್ಲಿ ತಾವೇ ಹೋಗಿ ನ್ಯಾಯಾಲಯದ ಮುಖಾಂತರ ಕೂಡ ಬಗೆಹರಿಸುವಂಥ ಭ್ರಷ್ಟ ಅಧಿಕಾರಿಗಳಿಗೆ ದುಸ್ವಪ್ನವಾಗಿ ಕಾಣ್ತಕ್ಕಂಥ ವಿಚಾರದಲ್ಲಿ ಈ ವೇದಿಕೆ ಆ ಕೆಲಸವನ್ನು ಕೂಡ ಮಾಡ್ತೀವಿ. ಮೂರನೇದಾಗಿ, ಇಲಾಖೆಗಳಲ್ಲಿ ನಾವು ನೋಡ್ತಾ ಇದ್ದಾಗ ಮುಖ್ಯ ಅಧಿಕಾರಿಗಳು ನಮಗೆ ಸಿಗೋದು ಭಾಳ ವಿರಳವಾಗಿ. ಯಾಕೆ ಅಂತ ಹೇಳಿದರೆ ಕರ್ನಾಟಕವೇ ಬಡವಾಗಿದೆಯೋ ಅಥವಾ ಸಾಗರ ಬಡವಾಗಿದೆಯೋ ಅನ್ನೋದು ನನಗೆ ತಿಳಿತಾ ಇದೆ. ಎಲ್ಲ ಇಲಾಖೆಯ ಮುಖ್ಯಸ್ಥರು ಆ ಇಲಾಖೆಯ ಇದರಲ್ಲಿ ಕಾರ್ಯನಿರ್ವಹಿಸಬೇಕು. ಇಲ್ಲಿ ಎಲ್ಲರೂ ಪ್ರಭಾರವೇ ಆಗಿರೋದ್ರಿಂದ ಕ್ಲರ್ಕನ್ನು ಕೂಡ ಉನ್ನತ ಅಧಿಕಾರಿ ಆಗ್ಬೋದು, ಒಬ್ಬ ಪ್ರಥಮ ದರ್ಜೆ ಸಹಾಯಕನನ್ನು ಉನ್ನತ ಅಧಿಕಾರಿಯಾಗಿ ಮಾಡೋದರಿಂದ ಅದರಲ್ಲಿ ಅದರ ಆಳ ಮತ್ತು ಅರಿವು ಅವರಿಗೆ ಇಲ್ಲದೇ ಇರೋದರಿಂದ ಜನಸಾಮಾನ್ಯರಿಗೆ ಸತಾಯಿಸುವಂತಹ, ಓಡಾಡಿಸುವಂತಹ ಪರಿಸ್ಥಿತಿ, ದಯನೀಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದನ್ನು ಮಾನ್ಯ ಶಾಸಕರು ಅವರ ಗಮನದಲ್ಲಿದೆ. ಅದು ಏನೋ ಗೊತ್ತಿಲ್ಲ, ಅದನ್ನು ಆದಷ್ಟು ಬೇಗ ಬಗೆಹರಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು. ಮೂರನೇದು ಏನಾಗಿದೆ ಅಂದರೆ, ಸಾಗರದ ಅಧಿದೇವತೆ ಶ್ರೀ ಮಾರಿಕಾಂಬಾ ದೇವಿಯ ಕಮಿಟಿ ಬದಲಾವಣೆ ಆಗಿದೆ ಎಂದು ಗೊತ್ತಿರುವ ಹಾಗೆ. ಹಿಂದಿನ ಕಮಿಟಿಯವರು ಹೊಸ ಸದಸ್ಯತ್ವದ ಅಭಿಯಾನವನ್ನು ನಾವು ಆರಂಭ ಮಾಡ್ತೀವಿ ಅಂತ ಹೇಳಿ ಹೀಗೆ ಕಾಲವನ್ನು ತಳ್ಳಿ ಹಾಕಿ, ಈಗ ಹೊಸ ಬಂದಂಥ ಕಮಿಟಿ ನಾವು ಅದನ್ನು ಮಾಡ್ತೇವೆ, ಪಾರದರ್ಶಕವಾಗಿರ್ತಕ್ಕಂಥ ಆ ದೇವಸ್ಥಾನದ ಹಿತಾಸಕ್ತಿ ಅಭಿವೃದ್ಧಿಗಾಗಿ ನಾವು ಶ್ರಮಿಸ್ತೇವೆ ಅಂತ ಹೇಳಿದರು. ಮೊನ್ನೆ ಈ ಥರ ಸುಳ್ಳು ಸುದ್ದಿಗಳು ಬಂದಿದೆಯೋ ಅಥವಾ ಅವರು ಅಧಿಕೃತವಾಗಿ ಪ್ರಕಟಿಸಿಲ್ಲ. ನಾವು ಈ ಒಂದು ಮುಂದಿನ ಜಾತ್ರೆಯವರೆಗೂ ಕೂಡ ಹೊಸ ಸದಸ್ಯತ್ವದ ನೋಂದಣಿಯನ್ನು ನಾವು ಮಾಡೋದಿಲ್ಲ ಅನ್ನುವಂಥದ್ದನ್ನು ಯಾವುದೋ ಒಂದು ಮಾಧ್ಯಮಗಳಲ್ಲಿ, ಪತ್ರಿಕೆಯಲ್ಲಿ ಬಂದಿದೆ. ಇದು ಅವರೇ ಅಧಿಕೃತವಾಗಿ ಹೊರಡಿಸಿರುವುದು ಅಥವಾ ಒಂದು ವೇಳೆ ಬೇರೆ ಯಾರಾದರೂ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದಾರೋ ಅದ್ರ ಬಗ್ಗೆ ಅವರು ಪ್ರಕಟಗೊಳಿಸಬೇಕಾಗಿದ್ದು ಇದುವರೆಗೂ ಕೂಡ ಅವರು ಪ್ರಕಟಗೊಳ್ತಿಲ್ಲ. ಒಂದು ಹೊಸ ಸದಸ್ಯತ್ವದ ಅಭಿಯಾನವನ್ನು ಅವರು ಕರಿಬೇಕು. ಇಲ್ಲ ಅಂತ ಹೇಳಿದ್ರೆ ದೇವಸ್ಥಾನದ ಮುಂದೆ ನಮ್ಮದೇ ಆಗಿರ್ತಕ್ಕಂಥ ಪ್ರತಿಭಟನೆ ನಾಗರಿಕರ ರೀತಿಯಿಂದ ಹಕ್ಕೊತ್ತಾಯವನ್ನು ನಾವು ಮಾಡಲಿದ್ದೇವೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಕಾನೂನು ಸಮರಗಳು ಒಂದು ಕಡೆ ನಡೀತಾ ಇರುತ್ತೆ, ಅದು ರಾಜಶೇಖರ್ ಅವರ ನೇತೃತ್ವದಲ್ಲೇ ನಡೆಯುತ್ತೆ. ಈ ಎಲ್ಲ ಬೆಳವಣಿಗೆಗಳನ್ನು ಕೂಡ ಅವರು ಮಾಡಬೇಕು, ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅನ್ನೋದೇ ಈ ಉದ್ದೇಶ. ಧನ್ಯವಾದ.